ನೆನೆಸಿಕೊಂಡು ಅವೆಂಟನು ಮತ್ತು ನಿರಾಕಾರ ಪರಮಾತ್ಮನಿಗೆ ಜಿಂದರದ ನಮಸ್ಕಾರ ಸಲ್ಲಿಸಿ ಮತ್ತು ಈ ಸಭೆಗೆ ಪರಮಾತ್ಮನನ್ನ ಸ್ವಾಗತವನ್ನು ಬಯಸುತ್ತಾ ಪರಮಾತ್ಮನು ಕೂಡ ನಮ್ಮಲ್ಲಿ ಸದ್ಯ ವೇದಿಕೆ ಬೆಳೆದ ಅಂತ ತಿಳ್ಕೊಂಡು ಈ ವೇದಿಕೆ ಮೇಲೆ ಆಚರಿಸಿದಂತ ಸದ್ಗುರುನಾಥನ ಪಾದಕ್ಕೆ ನಮಸ್ಕಾರ ಸಲ್ಲಿಸಿ ಯೋಗಿನಿ ಅಕ್ಕಂದಿರ ಎಲ್ಲ ಅಕ್ಕಂದಿರ ಪಾದಕ್ಕೂ ನಮಸ್ಕರಿಸಿ ಹಾಗೂ ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ಸೇರಿದ ತಂದೆ ತಾಯಿಗಳಿಗೆ ನಮಸ್ಕರಿಸಿ 40 ವರ್ಷ 2 ತಿಂಗಳು ಸರ್ಕಾರಿ ಸೇವೆಯಿಂದ ನಿವೃತ್ತಿ ಹೊಂದಿ ನಾವು ಮನೆಯವರು ಮತ್ತು ನಮ್ಮ ಮಕ್ಕಳು ಕೂಡ ಬಾಬಾರ ಮನೆಯೊಳಗ ಬ್ರಹ್ಮಬೋಧಿ ಮಾಡಿಸಿದಂತಿದ್ರು ಅದಕ್ಕೊಂದು ಟೈಮ್ ಮತ್ತು ಸರಿಯಾದ ಕಾಲದಲ್ಲಿ ಮಾಡಿಸೋಣ ಅಂತಿದ್ದೇವೆ. ಅದು ಈಗ ನಿವೃತ್ತಿ ಜೀವನ ಬಂದಿದ್ದಕ್ಕೆ ಒಂದು ಬ್ರಹ್ಮಬೋಧಿ ಮಾಡಿಸೋದು ನಾವು ಆವಂಶ ಅಂತೀವಲ್ಲ ತಿಳ್ಕೊಂಡು ನಿಮಿತ್ತೆ ಕೇವಲ ಇದು ನಿಮಿತ್ತೆ ಅದಕ್ಕೆ ಈ ಬ್ರಹ್ಮಬೋಧಿ ಮಾಡಿಸೋ ಸಲುವಾಗಿ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ನಾವು ಈ ಬಾಬಾ ಧ್ಯಾನ ತಗೊಂಡು 5 ವರ್ಷ 2020 ಜನವರಿ ಒಳಗೆ ಬಾಬಾ ಧ್ಯಾನ ತಗೊಂಡಿದ್ವಿ. ಮುಂದೊಂದು ತಿಂಗಳು 1.5 ತಿಂಗಳಾಗ ಅಕ್ಕವರು ಬೆಳಗಾವಿ ಬಟ್ಟಿ ಕಾರ್ಯಕ್ರಮ ಕರ್ಕೊಂಡು ಹೋಗಿದ್ವಿ. ಅದನ್ನು ಮುಗಿಸ್ಬಿಡೋದ್ರಿಂದ ಕೋವಿಡ್ ಸ್ಟಾರ್ಟ್ ಆಯ್ತು. ಹಿಂಗೆ 2-3 ವರ್ಷ ಹಂಗೆ ಸಮಯ ಬಿಡೋದು ಈಗೆಲ್ಲ ಸರಿಯಾಗಿ ಈಗ ನಡೆದಿದೆ. ಈ ಬಾಬಾ ಆಶೀರ್ವಾದ ಪರಮಾತ್ಮ ಆಶೀರ್ವಾದದಿಂದ ಸದ್ಗುರುನ ಆಶೀರ್ವಾದದಿಂದ ಯೋಗಿನಿ ಅಕ್ಕಗಳಿಂದ ನಮಗೆಲ್ಲ ಒಳ್ಳೆಯದಾಗೈತೆ. ಅವರ ಆಶೀರ್ವಾದ ಪರಮಾತ್ಮ ಆಶೀರ್ವಾದ ಸದಾ ನಮಗಿರಲಿ ಅಂತ ತಿಳ್ಕೊಂಡು ನಾನು ಹೇಳಿ ಈ ವೇದಿಕೆ ಕೊಟ್ಟಿದ್ದೆ ಆ ಮಾತನ್ನು ಅವ್ರ ಅರ್ಪಿಸಿ ನನ್ನ ಮಾತನ್ನು ಮುಗಿಸಿದ್ದೆ. ಅಣ್ಣವರಿಗೆ ಈಗ ನಾನು ಪೂಜ್ಯ ಸ್ವಾಮೀಜಿಯವರಲ್ಲಿ ವಿನಂತಿ ಮಾಡ್ಕೊಳ್ತೇನೆ. ಅಣ್ಣವ್ರ ಪತಿಯಾಗಿ ಶುಭ ಹಾರೈಸಬೇಕು ಅಂತ ಕೇಳ್ಕೊಳ್ತೇನೆ. ನಂತರದ ಇಲ್ಕಲ್ದಿಂದ ಆಗಮಿಸಿದ್ದಾರೆ. ಅಣ್ಣವ್ರ ಪತಿಯಾಗಿ 1-2 ವಿಚಾರಗಳನ್ನು ಹಂಚಿಕೊಳ್ಳಿ. ಬ್ರಹ್ಮಕುಮಾರಿ ವಿಶ್ವವಿದ್ಯಾಲಯದಲ್ಲಿ ಈ ಒಂದು ಶುಭ ದಿನದಂದು ವಿಶೇಷವಾದಂಥ ಈ ಒಂದು ಕಾರ್ಯಕ್ರಮ ನಡೆಯುತ್ತಿದ್ದು ಸೃಷ್ಟಿಕರ್ತನಾದ ಪರಮಾತ್ಮನೇ ನಮ್ಮನ್ನೆಲ್ಲ ಒಗ್ಗೂಡಿಸಿ ಆ ಒಂದು ಶಕ್ತಿಯಿಂದ ತುಂಬಿದ್ದಾನೆ ಅಂತ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಈ ಒಂದು ವಿಶೇಷವಾದ ದಿನದಂದು ನಮ್ಮ ಶಿವಸಪ್ಪ ಖರ್ಜಿಗಿ ಸರ್ ತಮ್ಮ ಆರೋಗ್ಯ ಇಲಾಖೆಯಲ್ಲಿ ಸುದೀರ್ಘವಾಗಿ 40 ವರ್ಷ 2 ತಿಂಗಳು ಒಂದು ಕಪ್ಪು ಚುಕ್ಕೆ ಇಲ್ಲದೆ ಬಹಳ ಆತ್ಮೀಯತೆಯಿಂದ ಪ್ರೀತಿಯಿಂದ ಈ ಒಂದು ಸೇವೆಯನ್ನು ಸಲ್ಲಿಸಿ ಇವತ್ತು ನಿವೃತ್ತಿ ಜೀವನವನ್ನು ಹೊಂದಿದ್ದಾರೆ. ಅವರಿಗೆ ಆ ಪರಮಾತ್ಮ ಈ ಎಲ್ಲ ವೇದಿಕೆ ಮೇಲಿದ್ದಂಥ ಎಲ್ಲರೂ ಸಹ ಅವರಿಗೆ ನನ್ನೊಂದು ಹಿಡಿದು ಎಲ್ಲರೂ ಸಹ ಅವರಿಗೆ ಆಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡಲಿ. ಇಡೀ ಅವರ ಕುಟುಂಬ ಅವರ ವಂಶಕ್ಕೂ ಸಹ ಆ ಭಗವಂತ ಒಂದು ಪ್ರೇರಣೆ ಇರಲಿ ಅಂತ ಹೇಳ್ತಾ ನನ್ನೊಂದೆರಡು ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ತಮ್ಮ 2 ವಿಚಾರಗಳನ್ನು ಹಂಚಿಕೊಳ್ಬೇಕು ಅಂತ ಕೇಳ್ಕೊಳ್ತೀನಿ. ಓಂ ಶಾಂತಿ. 1978ರಿಂದ ಈ ಸಂಸ್ಥೆಯ ಸದಸ್ಯನಾಗಿ ನಾಡಗೌಡರು ಬಿಲ್ಡಿಂಗ್ ಒಳಗಿತ್ತು ಓಂ ಶಾಂತಿ ಕಾರ್ಯಾಲಯ. ಅದರ ಪ್ರಭಾಕರು ನೀಲಮಕ್ಕವರು ಆ ಸೇವೆಯನ್ನು ಮಾಡ್ತಾಯಿದ್ರು. ಕ್ರಮೇಣ ನನ್ನ ವಿದ್ಯಾರ್ಥಿನಿಗಾಗಿ ದೂರ ಹೋದ ನಂತರ ಆವತ್ತಿನ ಪುನಃ ಈ ಸಂಸ್ಥೆಗೆ ನಾನು ಬಂದಿಲ್ಲ. ಆದರೂ ಕೂಡ ಶಿವಭವನದಲ್ಲಿ ನಾನು ಇದ್ದೇ ಇರ್ತೀನಿ ಅಂತಕ್ಕಂಥ ಮಾತನ್ನು ಹೇಳಿ, ಮಾನ್ಯರೇ, ಇವನಾರವ ಎಂದೆನಿಸದಿರಯ್ಯ, ಇವ ನಮ್ಮವ ಎಂದೆನಿಸಯ್ಯ, ಕೂಡಲ ಸಂಗಮ ದೇವ ನಿಮ್ಮ ಮನೆಯ ಮಗನೆನಿಸಯ್ಯ ಅಂತಕ್ಕಂಥ ಬಸವಣ್ಣರ ವಚನಂತೆ ಚಾಚು ತಪ್ಪದೆ ತಮ್ಮ ಸೇವೆಯನ್ನು ಪ್ರಾರಂಭ ಮಾಡಿರ್ತಕ್ಕಂಥ ಅತ್ಯಂತ ಜನಪ್ರಿಯ ವ್ಯಕ್ತಿ, ಸಾಕಷ್ಟು ತಟ್ಟೆಯಲ್ಲಿ ಜನನೂರಾಗಿ ಯಾರ ಮನಸ್ಸನ್ನು ನೋಯಿಸದೆ ಪ್ರತಿಯೊಬ್ಬ ಮಾತನಾಡಿಸುತ್ತಾ ಅವರ ಕಷ್ಟ ಕಾರ್ಪಣ್ಯಗಳಿಗೆ ತಮ್ಮಲ್ಲೇ ಆದಂಥ ಸಹಾಯವನ್ನು ಮಾಡಿ ಎಷ್ಟೋ ರೋಗಿಗಳ ಮನವನ್ನು ಗೆದ್ದಿರತಕ್ಕಂಥ ಶ್ರೇಯಸ್ಸು ಶ್ರೀ ಶಿವಸಪ್ಪ ಖರ್ಜಿಗಿಯವರಿಗೆ ಸಲ್ಲುತ್ತದೆ.
ಶಿವಬಸಪ್ಪನವ್ರದ್ದು ಸುಮಾರು 40 ವರ್ಷ 2 ತಿಂಗಳ ಸೇವೆ ಸಾರ್ಥಕವಾಗಿರ್ತಕ್ಕಂಥ ಕಾಯಕವರು ನಿರತನಾದೊಡೆ ಗುರುವಣ್ಣಾದ ಮರಿ, ಲಿಂಗವಣ್ಣಾದ ಮರಿ, ಜಂಗಮಣ್ಣಾದ ಮರಿ ಅಂತಕ್ಕಂಥ ವೃತ್ತಿಯಂತೆ ತಮ್ಮ ಸುದೀರ್ಘವಾಗಿರ್ತಕ್ಕಂಥ ಸೇವೆಯನ್ನು ಶಿವಬಸಪ್ಪನವರು ಸಾಕಷ್ಟು ಗಟ್ಟಿಯಲ್ಲಿ ಅವರ ಹತ್ರ ಹೋಗಿದ್ದೀನಿ, ಮಾತನಾಡಿದ್ದೀನಿ. ಅವ್ರ ರೋಗಿಗಳಿಗೆ ಸ್ಪಂದಿಸ್ತಕ್ಕಂಥ ವ್ಯಕ್ತಿತ್ವವನ್ನು ಕಂಡಿದ್ದೀನಿ. ಬಹಳ ಜನಾಂಗರಾಗ ವ್ಯಕ್ತಿ, ಅಷ್ಟೇ ನಯ ವಿನಯ ತೋರಿಸೋದ್ರ ಜೊತೆಗೆ ರೋಗಿಗಳನ್ನ ಮಾತಿನಿಂದಲೇ ಗುರುಪಡಿಸತಕ್ಕಂಥ ಶಕ್ತಿಯವರಿಗೆ. ಅವರು ವೈದ್ಯರು ಇಲ್ಲದಿರಬಹುದು, ಆ ವೈದ್ಯರ ಕೊಡ್ತಕ್ಕಂಥ ಪ್ರೀತಿಯನ್ನೇ ರೋಗಿಗಳಿಗೆ ತೋರಿಸಿ ತಮ್ಮ ಕೈಲಾದ ಮಟ್ಟಿಗೆ ಸರ್ಕಾರದ ಸಿಗ್ತಕ್ಕಂಥ ಸೌಲಭ್ಯವನ್ನು, ಔಷಧೋಪಚಾರವನ್ನು ಕೊಡುತ್ತಾ ಸಾಕಷ್ಟು ಗಟ್ಟಿಯಲ್ಲಿ ಜಿಲ್ಲಾ ಆಸ್ಪತ್ರೆಯಲ್ಲಿ ಸೇವೆಯನ್ನು ಸಲ್ಲಿಸತಕ್ಕಂಥದ್ದನ್ನು ಕಣ್ಣಾರೆ ಕಂಡಿರ್ತಕ್ಕಂಥದ್ದು ನನಗೆ ಕಂಡು ಬಂದಿದೆ. ಯಾವ ದೃಷ್ಟಿಯಲ್ಲಿ ಕೂಡ ಭ್ರಷ್ಟಾಚಾರವನ್ನು ಮಾಡದೆ, ಯಾರ ಮನಸ್ಸನ್ನು ನೋಯಿಸದೆ, ಎಲ್ಲ ವೈದ್ಯರ ಮನಸ್ಸನ್ನು ಗೆರೆಯುವುದರ ಜೊತೆ ಎಲ್ಲರಿಗೂ ಬೇಕಾಗಿ ತಮ್ಮದೇ ಆಗಿರ್ತಕ್ಕಂಥ ಸಾರ್ಥಕ ಜೀವನವನ್ನು, ಸಾರ್ಥಕ ಸೇವೆಯನ್ನು ಮಾಡಿರ್ತಕ್ಕಂಥ ಶ್ರೇಯಸ್ಸು ಕೂಡ ಅವರು ಸತ್ಯ. ಅವರು ಇದು ಸೇವೆಯಲ್ಲಿ ಮಾತ್ರ ಸಮಾಜ ಜೊತೆಗೂ ಕೂಡ ಅವರೇ ಅಷ್ಟೇ ತೆರನಾಗಿರ್ತಕ್ಕಂಥ ಸಂಬಂಧವನ್ನು, ಬಾಂಧವ್ಯವನ್ನು ಹೊಂದಿರತಕ್ಕಂಥ ವ್ಯಕ್ತಿ. ಯಾವತ್ತೂ ಕೂಡ ಅವರ ಮಾತು ಯಾವಾಗಲೂ ಮಂತ್ರಿದ ಹಾಗೆ ವ್ಯಕ್ತಿ ಮಾತನಾಡ್ತಕ್ಕಂಥ ವ್ಯಕ್ತಿ ಅವರಲ್ಲ. ಮಾತಿನಲ್ಲಿ ಕೂಡ ತೂಕ ಬದ್ಧತೆ ಇರತಕ್ಕಂಥ ವ್ಯಕ್ತಿ, ಮಾತಿನಿಂದಲೇ ಮನಸ್ಸನ್ನು ಗೆದ್ದಿರ್ತಕ್ಕಂಥ ವ್ಯಕ್ತಿ. ಯಾರಿಗೂ ಕೂಡ ಮನ ನೋಯ್ತಕ್ಕಂಥ ಮಾತು ಇಲ್ಲಿವರೆಗೂ ನಾನು ಕಂಡಿಲ್ಲ. ಅಂತಹ ವ್ಯಕ್ತಿ ಸೇವೆಯಿಂದ ನಿವೃತ್ತರಾಗಿರ್ಬೋದು. ಆ ಸೇವೆ ಸಾಮಾನ್ಯ ಸರ್ಕಾರಿ ನೌಕರಿಗೆ ಇರ್ತಕ್ಕಂಥದ್ದೇ. ಸರ್ಕಾರಿ ನೌಕರಿಯಿಂದ ನಿವೃತ್ತಿ ಆದ ನಂತರ ಸಮಾಜದಲ್ಲಿ ಇನ್ನಷ್ಟು ಅವರಿಗೆ ಅವಕಾಶ ಸಿಗ್ತಾ ಇದೆ ಸೇವೆ ಮಾಡಲಿಕ್ಕೆ. ಅಂಥ ಸೇವೆಯನ್ನು ಮುಂದುವರಿಸ್ಕೊಂಡು ಹೋಗಬೇಕು. ಅದೇ ರೀತಿಯಾಗಿ ಅವರ ಶ್ರೀಮತಿಯವರು ಕೂಡ ಅವರ ಹಿಂಬಾಲಕರಾಗಿ, ಅವರ ಬೆನ್ನೆಲುಬಾಗಿ ತಮ್ಮದೇ ಆಗಿರ್ತಕ್ಕಂಥ ಸೇವೆಯನ್ನು ಮಾಡಲಿಕ್ಕೆ ಅನುವು ಮಾಡಿಕೊಟ್ಟಿರ್ತಕ್ಕಂಥ ಕರ್ತೃತ್ವ ಶಕ್ತಿ ಕೂಡ ಅವರ ಶ್ರೀಮತಿಯಾಗಿದೆ. ಒಬ್ಬ ಸತಿಪತಿಗಳ ಕ್ರಮ ಹಿತವಾಪದ ಶಿವನಿಗೆ ಇರ್ತಕ್ಕಂಥ ದೃಷ್ಟಿಯಲ್ಲಿ ಅವರ ಸೇವೆ ಇಷ್ಟು ಸುದೀರ್ಘವಾಗಿ ಸಲ್ಲಬೇಕಾದ್ರೆ ಅವ್ರ ಹಿಂದೆ ಬೆನ್ನೆಲುಬಾಗಿರ್ತಕ್ಕಂಥ ಅವರ ಶ್ರೀಮತಿಯವರು. ಶಿವವಂಶಮ್ಮನವ್ರ ಕುಟುಂಬ ಸಣ್ಣದಲ್ಲ, ದೊಡ್ಡದಾಗಿರ್ತಕ್ಕಂಥ ಕುಟುಂಬ. ಆ ಕುಟುಂಬದ ಮೊಗವನ್ನು ಹೊತ್ತು ಸಾಕಷ್ಟು ಗಟ್ಟಿಯಲ್ಲಿ ಎಲ್ಲರಿಗೂ ಬೇಕಾಗಿತ್ತು. ಇಡೀ ಕುಟುಂಬವನ್ನ ಜೈಕೊಂಡು ಬಂದಿರತಕ್ಕಂಥ ಶ್ರೇಯಸ್ಸು ಕೂಡ ಶಿವವಂಶಮ್ಮನವ್ರ ಸತ್ತೆ. ಅಂತಹ ವ್ಯಕ್ತಿ ಇನ್ನೂ ಸೇವೆಯನ್ನು ಮುಂದುವರಿಸಲಿ ಮತ್ತು ಸಾಮಾಜಿಕ ಸೇವೆಯನ್ನು ಮುಂದುವರಿಸಲಿ, ಜನರ ಮನ್ನಣೆಯನ್ನು ಗಳಿಸಲಿ, ತಮ್ಮದೇ ಆಗಿರ್ತಕ್ಕಂಥ ನೂರ್ಕಾಲ ಬಾಳುವಂಥ ಶಕ್ತಿಯನ್ನು ಆ ಭಗವಂತವರಿಗೆ ನೀಡಿ ಜೀವನದುದ್ದಕ್ಕೂ ಸಮಾಜ ಸೇವೆ ಮುಂದುವರಿಯತಕ್ಕಂಥ 2 ಮಾತನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ಈಗೆಲ್ಲರೂ ಸ್ವಲ್ಪ ಜಾಗೃತ ಆಗಬೇಕು. ಒಂದು 3 ಸಾರಿ ನಾನು ಶುಭ ನಾ ಹೇಳ್ಬೇಕು, ನಂತರ ತಾವು ಹೇಳಬೇಕು.
ಆ ಓಂಕಾರೇಶ್ವರವರೆಗೂ ತಲುಪಿತು. ಅದಕ್ಕಿಂತ ಮೊದಲು ಈ ವೇದಿಕೆ ಮೇಲೆ ಬಂದಂಥ ಪೂಜ್ಯ ಸ್ವಾಮೀಜಿಯವರಿಗೆ ವಂದಿಸಿ, ಇವತ್ತಿನ ಕಾರ್ಯಕ್ರಮ ಮುಖ್ಯವಾಗಿ ಕರ್ಜಿಗಣ್ಣವ್ರದ್ದೇನಿದೆ, ಅವರಷ್ಟೇ ಅಲ್ಲ, ಅವರ ಪರಿವಾರದವರೆಲ್ಲರೂ ಬಂದಿದ್ದಾರೆ. ಬಹಳ ಸಂತೋಷ. ಹೊರಗಡೆ ಎಲ್ಲೇ ಕಾರ್ಯಕ್ರಮ ಮಾಡಿದರೂ ಪರಿವಾರದೊಂದಿಗೆ ಈ ರೀತಿ ಎಲ್ಲೂ ಕಾರ್ಯಕ್ರಮ ನಡೆಯೋದಿಲ್ಲ. ಇದು ಈಶ್ವರ್ಯ ವಿಶ್ವವಿದ್ಯಾಲಯ ಕೇವಲ ಧ್ಯಾನ ಕೇಳೋದು ಅಲ್ಲ, ಇಲ್ಲಿ ಇದು ಈಶ್ವರ್ಯ ಪರಿವಾರ. ಈಶ್ವರ ಪರಮಾತ್ಮ ಶಿವ ಒಬ್ಬನೇ. ಆ ಶಿವ ಪರಮಾತ್ಮನ ಮಕ್ಕಳು ನಾವೆಲ್ಲರೂ. ಅಂದರೆ ತಂದೆ ಒಬ್ಬನೇ ಇದ್ದಾನೆ. ಬಸವಣ್ಣವರು ಹೇಳಿದರು, ಮೊದಲಿಂದ ಹೇಳ್ತಾರೆ, ಈಗಲೂ ಹೇಳ್ತಾರೆ, ಪರಮಾತ್ಮನಿಗೆ ತಂದೆಯು ನೀನೇ, ತಾಯಿಯು ನೀನೇ ಅಷ್ಟೇ ಅಲ್ಲ, ಬಂಧು ಬಳಗ ಎಲ್ಲವೂ ನೀನೇ ಅಂತ ಹೇಳ್ತಾರಲ್ಲ. ಆಮೇಲೆ ಎಲ್ಲೂ ಆದಂಥ ಆ ಭಗವಂತನ ಮಕ್ಕಳು ನಾವೆಲ್ಲರೂ ಅಂದರೆ ಒಂದೇ ಮನೆಯ ಈಶ್ವರ್ಯ ಮನೆಯ ಪರಿವಾರದವರಾಗಿದ್ದಾರೆ. ಹೊರಗಿನವರು ಯಾರೂ ಇಲ್ಲ. ಇಲ್ಲಿ ಕಲಿತವರಿಗಿರಲಿ, ಕಲಿಯದೇ ಇರುವಲ್ಲಿ, ಹಳ್ಳಿ ದಿಲ್ಲಿ ಯಾವುದೋ ತಾರತಮ್ಯವಿಲ್ಲದೆ ಎಲ್ಲೆಲ್ಲಿ ಈ ಈಶ್ವರ್ಯ ವಿಶ್ವವಿದ್ಯಾಲಯಗಳಿವೆಯೋ ಅಲ್ಲಿ ಎಲ್ಲರಿಗೂ ತಾವು ಹೋದವರೆಲ್ಲರಿಗೂ ಸ್ವಾಗತ ಇರ್ತದೆ. ಬರೀ ಮಂದಿರಕ್ಕೆ ಹೋದ ಹಾಗೆ ಹೋಗಿ ಬರುವುದಲ್ಲ, ಅಲ್ಲಿ ಹೋದ ಮೇಲೆ ಒಂದು ಸ್ವಲ್ಪ ಜ್ಞಾನ, ಆ ಜ್ಞಾನ ಅದನ್ನು ತಿಳ್ಕೊಳ್ಬೇಕು. ಅಕ್ಕವ್ರ ನಾಗರತ್ನಕ್ಕವ್ರು ಹೇಳಿದ ಹಾಗೆ ನಾನು ಯಾರು ಅಂತ ಕೇಳಿದ್ರಲ್ಲ, ಅವ್ರು ಯಾರು, ಇವ್ರು ಯಾರು, ಇವ್ರು ಏನು ಮಾಡ್ತಾರೆ, ಅವ್ರೇನು ಮಾಡ್ತಾರೆ ಅಂತ ಬೇರೆಯವ್ರ ಬಗ್ಗೆನೇ ಇಲ್ಲಿವರೆಗೂ ನಾವು ತಿಳ್ಕೊಳ್ತಾ ಬಂದೀವಿ. ಇವರು ಅದೇ ಕಾರ್ಯ ಅನೇಕರು ಮಾಡ್ತಾರೆ. ತನ್ನ ಬಗ್ಗೆ ತಾನು ತಿಳ್ಕೊಳ್ಳುವಂಥ ಪ್ರಯತ್ನ ಮಾಡಿಯೇ ಇಲ್ಲ ಇದುವರೆಗೂ. ಈಗ ನೀವು ಬಂದಿದ್ದೀರಲ್ಲ ತಾವೆಲ್ಲ, ನಾನು ಯಾರು ಅನ್ನೋದು ಗೊತ್ತಾಗಿದೆ ಅಲ್ಲ. ಮೊದಲು ತಿಳ್ಕೊಂಡಿದ್ದೀವಿ ಶರೀರ ನಾನು ಅಂತ ತಿಳ್ಕೊಂಡಿದ್ದೀವಿ. ಈ ಶರೀರ ಒಂದು ಮಂದಿರ, ಮನೆ, ಗುಡಿ ಅಂತ ಹೇಳ್ಬೋದು. ಆ ಮಂದಿರದಲ್ಲಿ ದೇವತೆ ಒಬ್ಬರು ಇರ್ತಾರಲ್ಲ, ಇದ್ದೇ ಇರ್ತದಲ್ಲ ಮೂರ್ತಿ. ಹಾಗೆ ಈ ಶರೀರವೆಂಬ ಮಂದಿರದಲ್ಲಿ ಆತ್ಮವೆಂಬ ದೇವತಾ ಇದೆ. ಆ ಆತ್ಮನೇ ಎಲ್ಲ ಕಾರ್ಯವನ್ನು ಮಾಡ್ತಾ ಇದೆ. ನಾನು ನೋಡ್ತೀನಿ ಅಂತ ಹೇಳ್ತೀವಲ್ಲ, ಏನನ್ನೇ ನೋಡಿದ್ರು ಕೂಡ ನಾನು ನೋಡ್ತೇನೆ ಅಂತ ಹೇಳ್ತೇವೆ ಹೊರತು ನನ್ನ ಕಣ್ಣುಗಳು ನೋಡ್ತವೆ ಅಂತ ಮಾತಾಡಿದ್ರೆ ನಾವು ಕಣ್ಣಿನಿಂದ ನಾನು ನೋಡ್ತೇನೆ, ಬಾಯಿಯಿಂದಲೂ ನಾನೇ ಮಾತಾಡ್ತೇನೆ, ಕೈಯಿಂದ ಕೆಲಸ ನಾನೇ ಮಾಡ್ತೇನೆ. ಇಷ್ಟೊಂದು ರಹಸ್ಯವಾದಂಥ ಈ ನಾನು ಯಾರು ಅನ್ನೋದನ್ನು ವಿಸ್ತಾರವಾಗಿ ತಿಳ್ಕೊಳ್ಬೇಕಾದ್ರೆ ಹೇಗಾದರೂ ಸಮಯ ಕೊಟ್ಟು ಈಶ್ವರ್ಯ ವಿಶ್ವವಿದ್ಯಾಲಯಕ್ಕೆ ಬಂದದ್ದೇ ಆದರೆ ಅದರ ಬಗ್ಗೆ ವಿಸ್ತಾರವಾಗಿ ಗೊತ್ತಾಗ್ತದೆ. ನಾನು ಏನು ಮಾಡಬೇಕಾಗಿದೆ, ಇಲ್ಲಿವರೆಗೆ ಏನನ್ನು ತಪ್ಪು ಮಾಡಿದೆ, ಅದು ಒಂದು ಮುಗಿದು ಹೋಯಿತು. ಇನ್ನು ಮುಂದೆ ನನ್ನಿಂದ ನನಗಾಗಿಯೂ ತಪ್ಪುಗಳಾಗಬಾರ್ದು, ಬೇರೆಯವರಿಗಾಗಿಯೂ ಆಗಬಾರ್ದಾಗಿದೆ. ನಾನು ಸಂತೋಷವಾಗಿ ಆನಂದಮಯ ಜೀವನ ಸಾಗಿಸಬೇಕು, ಅದರಲ್ಲಿ ಬೇರೆಯವರಿಗೂ ಅನುವು ಮಾಡಿಕೊಳ್ಬೇಕು. ಇದು ಸೌಜನ್ಯತೆ, ಮನುಷ್ಯತ್ವದ ಲಕ್ಷಣ. ಮನುಷ್ಯನಿಂದ ಕೇವಲ ಮನುಷ್ಯತ್ವ ಇರೋದಲ್ಲ, ಪರಮಾತ್ಮ ತಿಳಿಸಿಕೊಡುವ ಹಾಗೆ ದೇವತ್ವ ಇರಬೇಕಾಗಿದೆ. ದೈವಿ ಗುಣಗಳು, ದೇವತಾ ಗುಣಗಳು. ಮಂದಿರಕ್ಕೆ ಹೋಗಿ ಮೂರ್ತಿ ಮುಂದೆ ನಿಂತು ಶಾಂತಿ ಕೊಡು, ನೆಮ್ಮದಿ ಕೊಡು, ನನ್ನ ಮೇಲೆ ದಯೆ ತೋರಿಸು, ಯಾರೂ ನನ್ನನ್ನು ಪ್ರೀತಿಸೋರಿಲ್ಲ, ಗೌರವಿಸೋರಿಲ್ಲ ಅಂತ ಬೇಡ್ಕೊಳ್ತಾ ಇರ್ತಾರೆ. ಭಗವಂತನ ಒತ್ತಡ ಈಗಾಗಲೇ ಆಗಿಬಿಟ್ಟಿದೆ, ಹೇಗಂತ ಇಲ್ಲಿ ಗೊತ್ತಾಗ್ತದೆ. ಶಾಂತಿ ಪ್ರೀತಿ ಅನ್ನೋದು ಕೊಡುವ ವಸ್ತು ಅಲ್ಲವೇ ಅಲ್ಲ, ಅದು ಎಲ್ಲಿಗೂ ಸಿಗೋದು ಇಲ್ಲ. ಆ ಶಾಂತಿ ಪ್ರೀತಿ ದಯೆ ಕರುಣೆ ಇವೆಲ್ಲ ನಾನೇನು ಆತ್ಮ ಇದ್ದೀನಲ್ಲ, ನನ್ನ ಒಳಗೇನೆ ಇವೆಲ್ಲವೂ ಇವೆ, ಎಲ್ಲವೂ ನನ್ನೊಳಗೆ ಇವೆ. ನಾವು ಅವರನ್ನು ಕಂಡುಕೊಳ್ಳಿಕ್ಕೆ ಹೋಗಲಿಲ್ಲ, ನೋಡ್ಲಿಕ್ಕೆ ಹೋಗಲಿಲ್ಲ, ತಿಳ್ಕೊಳ್ಳಿಕ್ಕೆ ಹೋಗಿಲ್ಲ, ಅನುಭವ ಅಂತೂ ಮಾಡಲೇ ಇಲ್ಲ. ಅದಕ್ಕೆ ಶಾಂತಿ ಹೊರಗಿಲ್ಲ. ನನ್ನ ಮನಸ್ಸು ಶಾಂತಿ ಕೊಡಬೇಕು ಅಂದಾಗ ಶಾಂತಿ ಮನೆಯಲ್ಲೂ ನಡೆಸ್ತದೆ, ನೆರೆಹೊರೆಯ ಜೊತೆಯೂ ಶಾಂತಿನ ವರ್ತನೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಅದಕ್ಕಾಗಿ ನಾವೇನು ಮಾಡಬೇಕಾಗಿದೆ, ಇವತ್ತಿನ ಮೇಲೆ ಹೊರಗೆ ಹುಡುಕುವಂಥ ವಸ್ತು ಯಾವುದೂ ಇಲ್ಲ. ದೇವರನ್ನು ಕೂಡ ಹೊರಗೆ ಹುಡುಕಬೇಕಾಗಿಲ್ಲ. ದೇವನೊಬ್ಬ ನಾಮಗಳು ಅಂತ ಹೇಳ್ತಾರಲ್ಲ, ಶ್ರೀಕೃಷ್ಣ ಶ್ರೀರಾಮ ಅವೆಲ್ಲ ಏನು ಹೇಳ್ತೀವಿ, ಅವರೆಲ್ಲ ದೇವತೆಗಳು, ದೈವ ಗುಣಗಳಿದ್ದಂಥ ಮನುಷ್ಯರೇ ಅವರು ಕೂಡ. ಆದರೆ ಪರಮಾತ್ಮ ಸಬ್ಕಾ ಮಾಲೀಕ ಏಕಂತ ಹೇಳ್ತಾರಲ್ಲ, ಸಬ್ಕಾ ಮಾಲೀಕ ಅಂದಾಗ ಏಕಂತೆ. ಮತ್ತೆ ದೇವರು ಅಂತ ಹೇಳಿದ್ರೆ ಅನೇಕ ದೇವರು ಅದವರೇ ಅಂತ ಹೇಳ್ತಾರೆ.
ದೇವರು ಬೇರೆ, ದೇವತೆಗಳು ಬೇರೆ. ದೇವತೆಗಳ ಸಂಖ್ಯೆ ಸುಮಾರು 33 ಕೋಟಿ, 33 ಕೋಟಿ ದೇವತೆಗಳು. ಅವರೆಲ್ಲರಿಗಿಂತಲೂ ಮೇಲಾದವ ಪರಮಾತ್ಮ ಶಿವ ಜಗತ್ತಿಗೆ ಒಬ್ಬನೇ ಆಗಿದ್ದಾನೆ. ಅದಕ್ಕೆ ಆ ಶಿವ ಪರಮಾತ್ಮ ಬಗ್ಗೆ ತಿಳ್ಕೊಂಡ ಮೇಲೆ ಯಾವ ಗುಡಿ ಕೊಂಡಾರವನ್ನು ನಾವು ತಿರುಗಬೇಕಾಗಿಲ್ಲ, ಯಾವ ಗುರುಗಳ ಹತ್ರ ಹೋಗಿ ಆಶೀರ್ವಾದ ಮಾಡಬೇಕಾಗಿಲ್ಲ. ಎಂತೆಂಥ ಗುರುಗಳು ಕೂಡ ಸಾಧನೆ ಮಾಡಿ ಆ ಶಿವನ ಶಕ್ತಿ ಪಡ್ಕೊಳ್ಳಿಕ್ಕೆ ಅವರು ಪ್ರಯತ್ನ ಮಾಡ್ತಾ ಇದ್ದಾರೆ. ಬೇರೆಯವರಿಂದ ತೆಗೆದುಕೊಳ್ಳುವ ಇನ್ನೊಬ್ಬರಿಗೆ ಕೊಡಲಿಕ್ಕೆ ಸಾಧ್ಯ ಇದೆ. ಅದಕ್ಕೆ ನಾವು ಸ್ವತಃ ಯಾವತ್ತು ತಯಾರಾಗಬೇಕು ಅನ್ನುವಂಥದ್ದನ್ನು ಈ ಈಶ್ವರಿ ವಿಶ್ವವಿದ್ಯಾಲಯದಲ್ಲಿ ತಿಳಿಸಿಕೊಡಲಾಗ್ತದೆ. ನಿಮ್ಮ ಸಮಯ ನೋಡಿ, ಸ್ವಲ್ಪ ಸಮಯ ಕೊಟ್ಟರೆ ಸಾಕು. ಒಂದು 3 ದಿನದಲ್ಲಿ ನಿಮಗೆ ಸವಿಸ್ತಾರವಾಗಿ ನಾನು ಯಾರು, ಪರಮಾತ್ಮ ಯಾರು, ಅವನ ಶಕ್ತಿ ನಾನೇ ಪಡ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಅದಕ್ಕೆ ದುಡ್ಡು ಖರ್ಚು ಮಾಡಬೇಕಾಗಿಲ್ಲ. ಈ ವಿದ್ಯಾಲಯದಲ್ಲಿ ಯಾವುದೇ ಫೀಸು, ದುಡ್ಡು ಅಥವಾ ಫೀ ಕೊಡಬೇಕು ಅನ್ನೋ ಮಾತೇ ಇಲ್ಲ. ನೀವು ಬಂದರೆ ಸಾಕು, ನಿಮ್ಮ ಜೀವನದ ಜ್ಯೋತಿಯನ್ನು ಬೆಳೆಸಿಕೊಳ್ತಾರೆ, ಆನಂದಮಯ ಜೀವನವನ್ನು ಸಾಗಿಸಲಿಕ್ಕೆ ಸಾಧ್ಯ ಇದೆ. ಇನ್ನು ಉಳಿದದ್ದು ಇವ್ರ ಪರಿವಾರದ ಒಬ್ಬರಿಂದ ಇಡೀ ಪರಿವಾರ ಎಲ್ಲ ಬಂದ್ಬಿಟ್ಟಿದ್ದಾರೆ. ಹಾಗೆ ಈ ರೀತಿಯಲ್ಲೂ ಕರೆಯೋದಿಲ್ಲ, ಎಷ್ಟೋ ಈ ಜನರ ಜೊತೆ ಸಂಪರ್ಕ ಬೆಳೆಯೋದಿಲ್ಲ. ಅದಕ್ಕೆ ಇವತ್ತು ಈ ವೇದಿಕೆ ಮೇಲೆ ಇವರೆಲ್ಲರೂ ಕುಳಿತದ್ದು ನೋಡಿ ನನಗೂ ಬಹಳ ಸಂತೋಷ ಅನ್ನಿಸ್ತಾ ಇದೆ. ಭಗವಂತನಿಗೆ ಎಲ್ಲರೂ ಸರಿ ಸಮನಾದಂಥ ಮಕ್ಕಳು, ಯಾರು ಹೆಚ್ಚು ಕಡಿಮೆ ಅನ್ನೋರಿಲ್ಲ. ಕಲ್ತವರು ದೊಡ್ಡ ಪೊಸಿಷನ್ದಲ್ಲಿದ್ದವ್ರನ್ನೇ ಭಗವಂತ ಮೆಚ್ತಾನೆ. ಕಲಿದೇ ಇರುವಂಥ ಹಳ್ಳಿ ಗುಡ್ಡುಗಳನ್ನು ಯಾರು ಕೇಳಿದ್ರೂ ಪ್ರಶ್ನೆನೇ ಇಲ್ಲ. ಪರಮಾತ್ಮನ ದೃಷ್ಟಿಯಲ್ಲಿ ಸರ್ವ ಆತ್ಮರು ಮಕ್ಕಳೇ ಆಗಿದ್ದಾರೆ, ಸರ್ವರು ಅವನಿಗೆ ಪ್ರಿಯರಾಗಿದ್ದಾರೆ. ಅದಕ್ಕಾಗಿ ನೀವೆಲ್ಲರೂ ಎಲ್ಲಿ ಭೇದ ಭಾವ ಎಲ್ಲೆಲ್ಲೂ ಕಾಣ್ತೀವಿ, ಆದರೆ ಈ ವಿದ್ಯಾಲಯದಲ್ಲಿ ಯಾವುದೇ ರೀತಿಯ ಭೇದ ಭಾವ ಇಲ್ಲ. ಸಮಯ ಕೊಟ್ಟು ಒಂದು 3 ದಿನ ಆದರೂ ರಾಜರ ಬಗ್ಗೆ, ಪರಮಾತ್ಮನ ಬಗ್ಗೆ ನಾವು ಯಾವ್ಯಾವ ಬಗ್ಗೆ ತಿಳ್ಕೊಟ್ರೆ ಅಂತ ಆಶೆ ಮಾಡ್ತೀನಿ. ಇನ್ನು ಗರ್ಜಿಗೆ ಅಣ್ಣವ್ರ ಬಗ್ಗೆ ಹೆಚ್ಚಿಗೆ ನನಗೆ ಪರಿಚಯ ಇಲ್ಲ. ಅಕ್ಕೋರು ಹೇಳ್ತಾ ಇದ್ರು ಸನ್ಮಾನ ಇಟ್ಕೊಂಡಿದ್ದೀವಿ ಅಂತ. ನಾನು ಅಕಸ್ಮಾತ್ ಬಂದದ್ದು ಅದು ಯೋಗ. ಇಷ್ಟು ಜನರ ಮಧ್ಯೆ ನಿಂತು ಮಾತಾಡುವಂಥ ಭಾಗ್ಯ ಇವತ್ತಿತ್ತು ಅಂತ ನನಗೂ ಮೊದಲು ಗೊತ್ತಿರಲಿಲ್ಲ. ನಾನು ಸಹಜವಾಗಿ ಬೆಳಗಾವದಿಂದ ಬಂದವರು. ಅದಕ್ಕೆ ಯಾವುದು ಮುಂದಿನ ಏನು ಸಂಬಂಧ ಇರ್ತದೋ ಅದು ಮೊದಲು ಗೊತ್ತಾಗೋದಿಲ್ಲ. ಅದು ಗೊತ್ತಾದ್ಮೇಲೆ ಸಂತೋಷ ಪಡುವಂಥದ್ದು. ನಿಮ್ಮೆಲ್ಲರನ್ನು ನೋಡಿ, ವೇದಿಕೆ ಮೇಲಿರುವಂಥ ಸಹೋದರ ತಾಯಂದರು, ಪೂಜ್ಯ ಗುರುಗಳನ್ನು ನೋಡಿ ನನಗೂ ಭಾಳ ಸಂತೋಷ ಆಗ್ತಾ ಇದೆ. ಅದಕ್ಕೆ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಓಂ ಶಾಂತಿ. ಬಸವನ ಬಾಗೇವಾಡಿಯಿಂದ ಬಂದಿರುವಂಥ ಸುರೇಖಾ ಕೋರು ಕೂಡ 2 ಶುಭ ಹಾರೈಕೆ ಮಾಡಿಕೊಡ್ಬೇಕು, ನುಡಿಗಳನ್ನು ಇರಬೇಕು ಅಂತ ಕೇಳ್ಕೊಳ್ತೀನಿ. ಓಂ ಶಾಂತಿ. ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂತಹ ಪೂಜ್ಯರೇ ಹಾಗೂ ಸಹೋದರರೇ, ಮಾತೆಯರೇ, ಇವತ್ತಿನ ದಿನ ನಿಮ್ಮೆಲ್ಲರಿಗೂ ಬಹಳಷ್ಟು ಖುಷಿ ತರುವಂಥ ದಿನ. ಅಂದರೆ ಅನೇಕರಿಗೆ ಈಶ್ವರೀಯ ವಿದ್ಯಾಲಯದ ಬಗ್ಗೆ ಗೊತ್ತಿರಲಿಲ್ಲ. ಇಲ್ಲಿ ಏನನ್ನು ಕಲಿಸ್ಕೊಡ್ಲಾಗ್ತದೆ, ಇಲ್ಲಿ ಕಲಿಸುವಂಥ ಶಿಕ್ಷಣವನ್ನು ಯಾರು ಕಲಿಸ್ಕೊಡ್ತಾರೆ, ಇಷ್ಟೊತ್ತಿನವರೆಗೆ ನೀವು ಅನೇಕ ವಿಷಯಗಳ ಬಗ್ಗೆ ತಿಳ್ಕೊಂಡಿರಿ. ಎಲ್ಲದಕ್ಕೂ ಕಾರಣ ಯಾರು ಅಂತಂದ್ರೆ ಕರಸ್ಕಿ ಅಣ್ಣವರು ಅಂತ ಹೇಳ್ಬೋದು. ಆಗಲೇ ಅವರು ಅಣ್ಣವ್ರು ಹೇಳಿದರು, 40 ವರ್ಷಗಳಲ್ಲಿ ಒಂದು ಯಾವುದೇ ಚುಕ್ಕೆ ಇಲ್ಲದೆ ಅವರು ತಮ್ಮ ವೃತ್ತಿ ಜೀವನವನ್ನು ನಡೆಸ್ಕೊಂಡು ಬಂದರು ಅಂತೇಳಿ. ಇವತ್ತು ಅವರು ನಿವೃತ್ತರಾಗಿದ್ದಾರೆ ಅಂತ ತಿಳ್ಕೊಂಡು ನಾವು ಕಾರ್ಯಕ್ರಮ ಮಾಡಿದ್ದೀವಿ. ಆದರೆ ಅಣ್ಣವರು ನಿವೃತ್ತಾಗಿಲ್ಲ, ಮತ್ತೊಂದು ಸೇವೆ ಅವ್ರಿಗೆ ಕಾದಿದೆ ಅಂತ ಹೇಳ್ಬೋದು. ಈಶ್ವರಿ ವಿದ್ಯಾಲಯದಲ್ಲಿ ನಾವೆಲ್ಲ ಪರಮಾತ್ಮನ ಸೇವೆ ಮಾಡೋದಕ್ಕಾಗಿ ಬಂದಿದ್ವಿ. ಅದಕ್ಕೆ ಅಣ್ಣವರು ಕೂಡ ತಮ್ಮೆಲ್ಲ ಪರಿವಾರದವರನ್ನು ಜೊತೆ ಕರ್ಕೊಂಡು ಇದೇ ರೀತಿ ಯಾವ ರೀತಿ ಲೌಕಿಕ ವೃತ್ತಿಯನ್ನು ನಡೆಸ್ಕೊಂಡು ಬಂದಿರಿ, ಅದೇ ರೀತಿ ಈಶ್ವರೀಯ ಸೇವೆಯಲ್ಲಿ ತಮ್ಮ ತನುಮನ ಧನವನ್ನು ತೊಡಗಿಸಿ ತಮ್ಮ ಜೀವನವನ್ನು ಸಾರ್ಥಕ ಮಾಡ್ಕೊಳ್ತೀರಿ ಅಂತ ತಿಳ್ಕೊಂಡು ನಮಗಿನ್ನೂ ಇದೇ ರೀತಿ ಪರಮಾತ್ಮ ಹೆಚ್ಚಿನ ಆಯುಷ್ಯ, ಆರೋಗ್ಯ, ತಮ್ಮ ಪರಿವಾರದವರಿಗೆ ಕೂಡ ಇದೇ ರೀತಿ ತಾವು ನಡೆಸ್ಕೊಂಡು ಹೋಗ್ತೀರಿ ಅಂತ ತಿಳ್ಕೊಂಡು ನಾನು ಶುಭ ಹಾರೈಸ್ತೇನೆ. ಓಂ ಶಾಂತಿ. ಮುಂದಿನದಾಗಿ ಕರಜ್ಗಿ ಅಣ್ಣವರ ಪರಿವಾರದವರು ಸನ್ಮಾನ ಮಾಡಬೇಕು ಅಂತ ಕೇಳ್ಕೊಳ್ತೇನೆ. ನನ್ನ ನಮಸ್ಕಾರಗಳು. ವೇದಿಕೆಯ ಮೇಲೆ ಆಸೀನರಾಗಿರತಕ್ಕಂತಹ ಪೂಜ್ಯ ಗುರುಜಿಯವರೇ ಹಾಗೂ ಇವತ್ತಿನ ಕಾರ್ಯಕ್ರಮದ ಮುಖ್ಯ ಕೇಂದ್ರ ಬಿಂದುವಾದಂತಹ ಶ್ರೀಯುತ ಶಿವಬಸಪ್ಪ ಕರ್ಜಿಯವರೇ, ಶ್ರೀಮತಿ ಕರ್ಜಿಯವರೇ ಹಾಗೂ
ಯಾವತ್ತು ಗಣ್ಯಮಾನ್ಯರೇ ಮತ್ತು ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರ್ತಕ್ಕಂಥ ಎಲ್ಲ ಬಂಧು ಭಗಿನಿಯರೇ, ಇವತ್ತಿನ ದಿನ ಶಿವಬಸಪ್ಪ ಕರ್ಜಿಗೆ ಅವರು ನಿವೃತ್ತಿಯ ಜೀವನವನ್ನು ನಡೆಸ್ತಾ ಇರೋದಕ್ಕೆ ಅವರು ಕಾರಣ ಅವರು ಮನುಷ್ಯರಾಗಿ ಪರಿವರ್ತನೆಯಾದದ್ದು. ಈ ಈಶ್ವರೀಯ ವಿಶ್ವವಿದ್ಯಾಲಯಕ್ಕೆ ಬಂದರು ಅಂತಂದ್ರೆ ಅದಕ್ಕೆ ಮತ್ತೆ ಬೇರೆ ಹೇಳಬೇಕಾಗಿಲ್ಲ ಅವ್ರು ಹೆಂಗ ಏನು ಅಂತ. ಈ ಮೂಲಕವೇ ಅವರಿಗೆ ಅದೊಂದು ಪ್ರಶಸ್ತಿ ಅವ್ರು ತಾವು ಹೆಂಗಿದ್ದಾರೆ ಅಂತ ಏನು ಅಂತಂದ್ರೆ ಮನುಷ್ಯ ತಾನಾಗಿ ಹುಟ್ಟಲೇ ಮನುಷ್ಯ ಆಗಲಿಲ್ಲ, ಮನುಷ್ಯ ತಯಾರಾಗಲ್ಪಡ್ತಾನ. ಅದಕ್ಕೆ ಇಂಗ್ಲಿಷ್ನಲ್ಲಿ ಒಬ್ಬ ದಾರ್ಶನಿಕರು ಹೇಳ್ತಾರ, ಮ್ಯಾನ್ ಈಸ್ ಮೇಡ್ ಬಟ್ ನಾಟ್ ಬಾರ್ನ್. ಹೂ ಇಸ್ ದ ಮೇಕರ್ಸ್ ಆಫ್ ದ ಮೆನ್? ದ ಕಲ್ಚರ್ ಇಸ್ ದ ಮೇಕರ್ಸ್ ಆಫ್ ದ ಮೆನ್ ಅಂತ. ಅಂದ್ರ ಹುಟ್ಟುತ್ತಲೇ ಮನುಷ್ಯನಾಗೋದಕ್ಕೆ ಸಾಧ್ಯ ಇಲ್ಲ. ಅವನು ಪ್ರಾಣಿಗಳಂತೆ ಬಂದಿದ್ದ ಅಂದ್ರೆ ತಾವು ಒಬ್ಬ ಪ್ರಾಣಿ ಆಗಿರ್ತಿದ್ದ. ಯಾವಾಗ ಅವನಿಗೆ ಸಂಸ್ಕೃತಿಯ ಸಂಸ್ಕಾರ ಆಗ್ತದ ಆತ ಮನುಷ್ಯನಾಗಿ ಹೊರಹೊಮ್ತಾನ. ಈ ಪದದ ಅರ್ಥವೇ ಮ್ಯಾನ್ ಇಸ್ ಮೇಡ್ ಬಟ್ ನಾಟ್ ಬಾರ್ನ್. ಹೂ ಇಸ್ ದ ಮೇಕರ್ಸ್ ಆಫ್ ದ ಮೆನ್? ದ ಕಲ್ಚರ್ ಇಸ್ ದ ಮೇಕರ್ಸ್ ಆಫ್ ದಿ ಮೆನ್ ಅಂತ ದಾರ್ಶನಿಕರು ಹೇಳ್ತಾರೆ. ಇವತ್ತಿನ ದಿವಸ ಶ್ರೀಯುತ ಶಿವಬಸಪ್ಪ ಕರ್ಜಿಗೆ ಅವರು ಯಶಸ್ವಿಯಾಗಿ ತಮ್ಮ ಸೇವೆಯನ್ನ ಪೂರೈಸಿ ನಿವೃತ್ತರಾಗಿದ್ದಾರೆ. ಅದಕ್ಕೆ ಕಾರಣ ಏನು? ಅದಕ್ಕೆ ಕಾರಣ 3 ಪಿಗಳು ಅಂತ ಹೇಳ್ತಾರೆ. ಏನು 3 ಪಿಗಳು? 1 ಪ್ರತಿಭೆ, 2 ಪ್ರಾಮಾಣಿಕ ಪ್ರಯತ್ನ, 3 ಎಲ್ಲರನ್ನೂ ಪ್ರೀತಿಸುವವನ. ಯಾರಲ್ಲಿ ಈ 3 ಗುಣಗಳು ಇರ್ತಾವೋ ಆತ ಒಬ್ಬ ಯಶಸ್ವಿ ಪುರುಷನಾಗಿ ಹೊರಹೊಮ್ಮೋದಕ್ಕೆ ಸಾಧ್ಯ. ಅಂದ್ರ ಪ್ರತಿಭೆ ಇದ್ದುದರಿಂದಲೇ ಮಾನ್ಯ ಕರ್ಜಿಗೆ ಅವರು ಒಬ್ಬ ಸರ್ಕಾರಿ ನೌಕರರಾಗಿ ಸೇರಿ ಉನ್ನತ ಹುದ್ದೆಗಳನ್ನು ಅಲಂಕರಿಸಿ ಇವತ್ತು ಯಶಸ್ವಿಯಾಗಿ ನಿವೃತ್ತಿ ಆಗಿದ್ದಾರೆ ಅಂತಂದ್ರ ಅದಕ್ಕೆ ಅವರಲ್ಲಿದ್ದಂತಹ ಪ್ರತಿಭೆ ಕಾರಣ. ಜೊತೆಗೆ ಅವರು ಅದನ್ನು ಉಳಿಸಿಕೊಂಡು ಹೋಗೋದಕ್ಕೆ ಸೇವೆಯಲ್ಲಿ ತಾವು ಮಾಡಿದ ಪ್ರಯತ್ನಗಳು ಅವು ಪ್ರಾಮಾಣಿಕ ಪ್ರಯತ್ನಗಳಾಗಿದ್ದುದರಿಂದಲೇ ಅವರು ಒಬ್ಬ ಪ್ರತಿಭಾನ್ವಿತ ವ್ಯಕ್ತಿಯಾಗಿ ಪ್ರಾಮಾಣಿಕ ವ್ಯಕ್ತಿಯಾಗಿ ಹೊರಹೊಮ್ಮಿದ್ದಾರೆ ಅಂತ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಜೊತೆಗೆ ಅವರಲ್ಲಿ ಒಂದು ಸರಳತೆ, ನಾನು ಕಂಡುಕೊಂಡಂತ ಒಂದು ಸರಳತೆ ಹಾಗೂ ಎಲ್ಲರನ್ನೂ ಪ್ರೀತಿಸುವ ಗುಣ. ನಮ್ಮ ಸೆಕ್ಟರ್ನಲ್ಲಿ ಅವರು ಒಬ್ಬ ಸರಳ ಚಚ್ಚರಿಕೆಯ ವ್ಯಕ್ತಿಯಾಗಿ ಹೊರಹೊಮ್ಮಿದ್ದಾರೆ ಅಂತ ಹೇಳಿದ್ರೆ ಅದು ಅತಿಶಯೋಕ್ತಿ ಅನಿಸೋದಿಲ್ಲ. ಎಲ್ಲರೊಂದಿಗೂ ಬೆಳೆಯುವ ಗುಣ, ಜೊತೆಗೆ ಅವರು ಶ್ರೀಮತಿಯವರು ಸಹಿತ ಅಷ್ಟೇ ಸರಳ ಸ್ವಭಾವದವರು. ಬಹುಶಃ ಈ 3 ಗುಣಗಳಿಂದ ಅವರು ಒಬ್ಬ ಸರಳ ವ್ಯಕ್ತಿತ್ವದ ವ್ಯಕ್ತಿಯಾಗಿ ಹೊರಹೊಮ್ಮಿದ್ದಾರೆ ಅಂತ ಹೇಳಿದ್ರೆ ಅದು ಅತಿಶಯೋಕ್ತಿ ಆಗುವುದಿಲ್ಲ ಅಂತ ನಾನು ಹೇಳ್ತಾ ಇದ್ದೀನಿ. ಅದಕ್ಕೆ ಅವರ ಶ್ರೀಮತಿಯವರು ಕಾರಣ ಅಂತ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಭಗವಂತ ಅವರಿಗೆ ಆಯುರ ಆರೋಗ್ಯ ಐಶ್ವರ್ಯಾದಿಗಳನ್ನು ದಯಪಾಲಿಸಿ ಮುಂದಿನ ಜೀವನ ಸುಗಮವಾಗಿ ಇರಲಿ ಅಂತ ಹೇಳ್ಕೊಂಡು ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಮಾಲಾ ಕಲ್ಮನೆ ಅವರು ಕೂಡ ತಮ್ಮ 2 ವಿಚಾರಗಳನ್ನ ಹಂಚಿಕೊಳ್ಬೇಕು ಅಂತ ಹೇಳ್ಕೊಂಡು. ಓಂ ಶಾಂತಿ. ಇವತ್ತಿನ ಈ ಸರಳವಾದಂಥ ಆಮೇಲೆ ಒಂದು ಅಕ್ಕವರೆಲ್ಲ ಹೇಳಿದರು, ಕರ್ಜಿಗೆ ಅಣ್ಣವರು ಎಲ್ಲರಿಗೂ ಇವತ್ತು ಊಟದೊಂದಿಗೆ ಎಲ್ಲರಿಗೂ ಒಂದು ಶಾಂತಿಯ ಜೀವನ ಆಗಲಿ ಅನ್ನುವಂಥ ಒಂದು ಇದರಿಂದ ಒಂದು ಸ್ಪೆಷಾಲಿಟಿ ಅನ್ನುವಂಥ ಇದರಿಂದ ಈ ಕಾರ್ಯಕ್ರಮವನ್ನು ಇಲ್ಲಿ ಹಮ್ಮಿಕೊಂಡಾರಂತ ನಮಗನ್ಸುತ್ತೆ. ಎಲ್ಲರಿಗೂ ಪ್ರಪ್ರಥಮವಾಗಿ ಜುಂಜಾಜವರ ಪಾದಾರವಿಂದಗಳನ್ನು ಪುಡಮಟ್ಟು, ನಂತರ ವೇದಿಕೆ ಮೇಲೆ ಆಸೀನರಾದಂಥ ಎಲ್ಲರನ್ನ ಅಕ್ಕ ತಂಗಿಯರಿಗೂ ಗುರುಗಳಿಗೂ ಗುರು ಹಿರಿಯರಿಗೂ ನಮಿಸುತ್ತಾ ಇಲ್ಲಿ ಆಸೀನರಾದಂಥ ಎಲ್ಲರನ್ನ ಸಹೋದರ ಸಹೋದರಿಯರಿಗೂ ವಂದಿಸುತ್ತಾ ನಾವೊಂದೆರಡು ಮಾತು ಆಡಬೇಕಂತ ಇಚ್ಛೆ ಆಗ್ತದೆ. ನಮ್ಮವರ ಒಂದು ಬಾಂಧವ್ಯ ಯಾವ ರೀತಿ ಇತ್ತಂದ್ರೆ ಅಣ್ಣ ತಂಗಿ ಅನ್ನುವಂಥ ಬಾಂಧವ್ಯ. ಅದು ಜಯಶ್ರೀ ನಾವೆಲ್ಲ ಕ್ಲಾಸ್ಮೇಟ್ಸ್, ನಾವೆಲ್ಲ ಫ್ರೆಂಡ್ಸು. ಯಾವ ರೀತಿ ಅಂದ್ರೆ ಬರೇ ಫ್ರೆಂಡ್ಸ್ ಅಂದ್ರೇನು ಸುಖಕ್ಕೆ ಇರುವಂಥದ್ದಷ್ಟ ಅಲ್ಲ, ಕಷ್ಟ ಸುಖದೊಳಗೆ ಎಲ್ಲದರೊಳಗೂ ಬಾಕಿ ಇರುವಂಥವ್ರು. ಆಮೇಲೆ ಅವರಿಗೆ ನಮಗೆ ಅವ್ರು ನೀಡುವಂಥ ಮಾರ್ಗದರ್ಶನ ಯಾವ ರೀತಿ ಇತ್ತು ಅಂದ್ರೆ ಒಂದು ಹಿರಿಯರು, ಆಮೇಲೆ ಒಂದು ಅಣ್ಣನ ಸ್ಥಾನದೊಳಗೆ ನಿಂತ್ಕೊಂಡು ನಮಗೆ ಮಾರ್ಗದರ್ಶನ ಮಾಡ್ತಿದ್ರಿ ಯಾವುದೋ ವಿಷಯದೊಳಗೆ. ಅವರ ಸರಳ ಸಜ್ಜನಿಕೆ ಸ್ವಭಾವ. ಅವರು ಎಷ್ಟು ವರ್ಷ ಇಲ್ಲದೊಳಗೆ ಅದಾರಂದ್ರೆ ಒಂದು ದಿವಸನೂ ಅವ್ರು ಕಾಲ್ನಡಿಗೆನ
ಬರ್ತಿದ್ರು. ಅಷ್ಟೊಂದು ಸರಳವಾದಂತ ಒಂದು ವ್ಯಕ್ತಿತ್ವ ಇರುವಂತವ್ರು. ಅಂತವ್ರನ್ನ ಹೆತ್ತಂತ ತಂದೆ ತಾಯಿನೂ ಪುಣ್ಯವಂತರ್ರಿ, ಅವ್ರ ಕುಟುಂಬನೂ ಅಷ್ಟೇ ಪುಣ್ಯವಂತರು. ಯಾಕಂದ್ರ ಒಂದು ದೊಡ್ಡ ಕುಟುಂಬದೊಳಗ ಅವರು ಹಿರಿಯ ಮಗನಾಗಿ ಆ ಕುಟುಂಬದೊಳಗಿರುವಂತ ಅಕ್ಕ ತಂಗಿಯರಿಗೆ, ಅಣ್ಣ ತಮ್ಮರಿಗೆ ಎಲ್ಲರಿಗೂ ಯಾವ ರೀತಿ ಒಂದು ದಿವಸನೂ ಇವ್ರು ಹಿಂಗ ಅನ್ನುವಂತ ಪ್ರಶ್ನೆ ನಾವು ಅವ್ರ ಮದುವೆ ಆದಾಗಿಂದ ನೋಡ್ತೀವಿ, ಒಂದು ದಿವಸನೂ ಬಂದಿಲ್ಲ. ಆಮೇಲೆ ಹೊರಗಡೆ ಜೀವನಕ್ಕೂ ಬಂದಿಲ್ರಿ. ಅದು ನಾವು ಒಟ್ಟ ಎಲ್ಲಿ ಕೇಳಿಲ್ಲ, ಎಲ್ಲಿ ನೋಡಿಲ್ಲ. ಅದು ಅವರ ಒಂದು 42 ವರ್ಷ ಸತತ ಸುದೀರ್ಘ ಸೇವೆಯೊಳಗ ನಾವಿವಾಗ ಯಾವ್ದಾದ್ರು ಒಂದು ಕರ್ತವ್ಯವನ್ನ ಯಾವ ರೀತಿ ಪಾಲಿಸ್ತಿದ್ರಂದ್ರ ಅಷ್ಟೊಂದು ಪ್ರೀತಿಯಿಂದ ಕರ್ತವ್ಯ ಮಾಡೋರು. ನಾವು ಜಯಶ್ರೀ ಅದಂದ್ರೆ ಮೊದಲು ಸರಳಿಯಾಗಿ ಹೊಂಟ್ರಲ್ಲೇ ಆಫೀಸಿಗೆ, ಅಣ್ಣಾರು ಡ್ಯೂಟಿಗೆ ಅಂತ ಕೇಳಿದ್ರೆ ನಾವು ಜಯಶ್ರೀಗೆ. ಯಾಕಂದ್ರ ಅಷ್ಟೊಂದು ಅವ್ರಿಗೆ ಕಾಯಕವೇ ಯೋಗಿ ಇದ್ದಂಗ ಅವರು. ಅತ್ತ ಅಂತ ಹೆಸರು ಹೇಳಿದಾಗ ಶಿವ ಪಾರ್ವತಿ ಅವರಿಬ್ರು. ಅದೇ ರೀತಿ ಅವ್ರು ಯಾವ ರೀತಿ ಅದಾರ, ಅವ್ರ ಸ್ವಭಾವಕ್ಕ ನಮ್ಮ ಫ್ರೆಂಡ್ ಅಂತ ಹೇಳೋದಿಲ್ಲ, ಅವರು ಸಹಿತ ಅಷ್ಟೇ ಸಾಥ್ ಕೊಟ್ರು. ಅವ್ರ ಕುಟುಂಬದವ್ರನ್ನ ಅಷ್ಟೇ ಅವರಲ್ಲಿ ಪ್ರೀತಿ ವಿಶ್ವಾಸದಿಂದ ಇದ್ರು. ಇದೆಲ್ಲ ಆಗ್ಬೇಕಾದ್ರ ಒಂದು ಒಳ್ಳೆಯ, ಈಗ ಅಕ್ಕವ್ರು ಹೇಳಿದ್ರು ಸಂಸ್ಕಾರ, ಅಣ್ಣವರು ಹೇಳಿದ್ರು ಸಂಸ್ಕಾರ, ನಡೆದಿ, ಅದೆಲ್ಲ ಇರ್ಬೇಕಾದ್ರ ಒಂದು ಅವರ ಎರಡೂ ಕುಟುಂಬದ ಒಂದು ಬಾಂಧವ್ಯ, ಅಲ್ಲಿ ಇರುವಂತ ಸಂಸ್ಕಾರ ಅದನ್ನ ಅವರು ಮುಂದುವರ್ಸ್ಕೊಂಡು ಹೋದ್ರು. ಒಂದು ದಿವಸನೂ ನಾವು ನೌಕರಿ ಬ್ಯಾಸರಿ ಏನ್ರಿ ಜಿಂಜಾಟ ಅಂತಿದ್ವಿಲ್ಲ, ಒಂದು ದಿವಸ ಅವ್ರ ಬಾಯಿಯೊಳಗ ಅಂತ ಮಾತು ಬಂದಿಲ್ಲ. ಏನ್ರಿ ಅಕ್ಕವ್ರ ಹಂಗ ಮಾಡೋದ್ರಿ, ಹಂಗ ಹೋಗ್ರಿ. ಕರ್ತಿಗೆ ಅಣ್ಣವ್ರು ಎಷ್ಟು ನಮ್ಮ ಗುಂಪಿನೊಳಗ ಆದರ್ಶ ಅದಾರಂದ್ರ ಇವತ್ತಿನ ದಿವಸ ನಮ್ಮ ಮನೆಯವ್ರ ಸಹಿತ ಅವ್ರ ಮುಂದೆ ನಿಂತು ಮಾತಾಡೋದಿಲ್ಲ. ಅಷ್ಟೊಂದು ಅವ್ರ ಬಗ್ಗೆ ಭಯ, ಭಕ್ತಿ, ಗೌರವ, ಪ್ರೀತಿ, ವಿಶ್ವಾಸ. ಅವ್ರು ಯಾವಾಗಾದ್ರೂ ನಾವು ಮನೆಗೆ ಹೋಗ್ಲಿ ಅಷ್ಟ ಪ್ರೀತಿಯಿಂದ ನಾವ್ ಏನ್ ಒಳ್ಳೆ ಅಂದ್ರೂ ಅವ್ರು ಎಷ್ಟರೆಷ್ಟು ನಾವು ಪ್ರಸಾದ ತಗೊಂಡ ಹೋಗ್ಬೇಕು ಅವ್ರ ಮನೆಯವ್ರು. ಅಷ್ಟೊಂದು ಸಂಸ್ಕಾರವಂತರಾಗಿ ಅವರು ತಮ್ಮ ಒಂದು ಜೀವನವನ್ನ ನಡೆಸ್ಯಾರ. ಈ ಒಂದು ಅದ್ರ ಜೊತೆಗೆ ಇವತ್ತಿಗೆ ಇಟ್ಕೊಂಡಿದ್ದು ಇಲ್ಲ ನಮ್ಮನ್ನು ಕರೆಸಿ ಈ ಒಂದು ಅಕಸ್ಮಾತ್ ನಾವು ಬಿಟ್ಟಿದ್ರು ಬಹಳ ಇವತ್ತಿನ ಒಂದು ಸವಿ ನೆನಪು, ಆಮೇಲೆ ಇವತ್ತಿನ ಈ ಕಾರ್ಯಕ್ರಮವನ್ನ ನಾವು ಬಹಳ ದೂರ ಮಾಡ್ಕೊತಿದ್ವಿ ಅಂತ ನನ್ನ ಮನಸ್ಸಿಗೆ ಅನಿಸ್ತು. ಏನೋ ಅನ್ನಕ್ಕೆ ಭಾವಿಸ್ಬೇಡ್ರಿ. ಅವರ ಮೇಲೆ ಇರುವಂತ ಒಂದು ಪ್ರೀತಿ ವಿಶ್ವಾಸದಿಂದ ನನ್ನ ಇನ್ನೊಂದೆರಡು ಮಾತು ಮಾತಾಡ್ಬೇಕಂತ ಅನಿಸ್ತು ಬಂದೆ. ಜುಂಜಾ ಅಜ್ಜ ಅವರು ಆಮೇಲೆ ಇವ್ರ ತಂದೆ ಅವರು ನಾವು ಎಲ್ಲರೂ ಒಡನಾಡಿಗಳಾಗಿ ಇನ್ಕಲ್ಲೊಳಗ ಅಷ್ಟಿದ್ದಾಗಿನೂ ನಮಗ ಅವರ ಇಲ್ಲಿ ಬಂದಾರಂದ್ರೂ ಅವರ ನಮ್ಮ ಬಾಂಧವ್ಯ ದೂರ ಆಗಿಲ್ಲ. ಅವ್ರಿಗೆ ದೇವರು ಆಯುರಾರೋಗ್ಯ, ಆಯುಷು, ಐಶ್ವರ್ಯ, ಅಂತಸ್ತು ಎಲ್ಲ ಕೊಟ್ಟು ಇದೇ ರೀತಿ ಅವರ ನಿವೃತ್ತಿ ಜೀವನದೊಳಗ ವಯೋನಿವೃತ್ತಿ ಸಹಜ, ನಿವೃತ್ತಿ ಆದ್ರೂ ನಿವೃತ್ತಿ ಆಗ್ಲಾರ್ದ ರೀತಿಯೊಳಗ ಅದಾರ. ಅಂದ್ರ ಅವ್ರ ಮನಸ್ಸು ಅಷ್ಟೊಂದು ಶಾಂತಿ ಐತಿ. ಯಾವ್ದಕ್ಕೂ ಗಡಬಡಕ್ಕ ಯಾವ್ದಕ್ಕೂ ಒಳಗಾಗೋದಿಲ್ಲ. ಅವ್ರು ಎಮೋಷನ್ ಒಟ್ಟ ಆಗೋದಿಲ್ಲ. ಅವ್ರು ಚಲೋದಿರ್ಲಿ ಕೆಟ್ಟದಿರ್ಲಿ ಅಷ್ಟೇ ಸರಳವಾಗಿ ಬೈತಾರ. ಆ ಒಂದು ಸ್ವಭಾವ ಬರಬೇಕಾದ್ರ ಎಲ್ಲರಿಗೂ ಅದು ಸಾಧ್ಯ ಇಲ್ಲ. ಅಂತ ಒಂದು ಸರಳ ಸಜ್ಜನಿಕೆಯ ವ್ಯಕ್ತಿತ್ವ ಇರುವಂತ ನಮ್ಮ ಶಿವಣ್ಣ ಅವ್ರಿಗೆ ದೇವರ ಆರೋಗ್ಯ, ಐಶ್ವರ್ಯ, ಅಂತಸ್ತು ಎಲ್ಲ ಕೊಟ್ಟು ಅವ್ರ ಕುಟುಂಬ ಪರಿವಾರಕ್ಕೆ ಒಳ್ಳೆಯ ಒಂದು ಭವಿಷ್ಯ ನೀಡಲಿ ಅಂತ ಹೇಳಿ ನನ್ನ ಎರಡು ಮಾತುಗಳಿಗೆ ವಿರಾಮ ಮಾಡ್ತೀನಿ. ಡಾಕ್ಟರ್ ಶಂಕರ್ ಬೆಳಗುಡ್ ಅಂತ ನನ್ನ ಪರಿಚಯದೊಂದಿಗೆ ಇವತ್ತು ಈ ಸಮಾರಂಭದಲ್ಲಿ ನಾನು ಪಾಲ್ಗೊಂಡಿದ್ದೀನಿ. ಅದಕ್ಕೆ ಓಂ ಪರಂ ಬ್ರಹ್ಮ ಪರಂ ಧಾಮ ಪವಿತ್ರಂ ಪರಮಂ ಭುವನ ಪುರುಷಂ ಶಾಶ್ವತಂ ದಿವ್ಯಂ ಆದಿದೇವಂ ಅಜಂ ವಿಭುಂ. ನಾವು ಈ ಒಂದು ಸಮಾರಂಭದಲ್ಲಿ ಈ ಸಮಾರಂಭದ ಕೇಂದ್ರ ಬಿಂದುವಾದಂತಹ ಶ್ರೀಯುತ ಕರ್ಜಿಗೆ ಅವರು ಅವರ ಒಂದು ಸಹಜ ಮನೋಭಾವಕ್ಕೆ ಅನುಗುಣವಾಗಿ ನಾನು ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀನಿ. ಆ ನಂತರ ಮನುಷ್ಯ ಹುಟ್ಟಿದ ಮೇಲೆ ಪ್ರತಿಯೊಬ್ಬರಿಗೂ ಹುಟ್ಟು, ಸ್ಥಿತಿ ಮತ್ತು ಲಯ ಎಲ್ಲರಿಗೂ ಇದೆ. ಅದೇ ರೀತಿಯಲ್ಲಿ ಘನ ಸರ್ಕಾರಿ ನೌಕರರಿಗೆ ಸೇರಿಕೊಂಡಾಗ ಅಂತ ವ್ಯಕ್ತಿಗಳಿಗೆ ಅವನು ನೇಮಕಾತಿ ಹೊಂತಾನ. ನೇಮಕಾತಿ ಹೊಂದಿದ ಮೇಲೆ ಈ ಸೇವೆಯಲ್ಲಿ ಇರ್ತಾನೆ. ಸೇವೆ ಮುಗಿದಾದ್ಮೇಲೆ ಪುನಃ ಅವನು ವಯೋನಿವೃತ್ತಿ ಹೊಂತಾನ. ಸ್ವಲ್ಪ ಬಾಯಿಗೆ ಸ್ವಲ್ಪ ಏನೋ ಕಷ್ಟ ಆಗಿದೆ. ವಯೋನಿವೃತ್ತಿ ಹೊಂತಾನ.
ಈಗ ಹೆಂಗೆ ಇವತ್ತು 60 ವರ್ಷದ ನಂತರ ಸರ್ಕಾರದ ವಯೋಮಿತಿ ಪ್ರಕಾರ ಮೊನ್ನೆ 31ನೇ ತಾರೀಕಿಗೆ ವಯೋನಿವೃತ್ತಿಯನ್ನು ಅವರು ಸಹಿತ ಹೊಂದಿದ್ದಾರೆ. ನಾನು ಸಹಿತ ಹಿಂದೆ ಸಹಾಯಕ ನಿರ್ದೇಶಕನಾಗಿ ಪಶುಸಂಗೋಪನಾ ಇಲಾಖೆಯಲ್ಲಿ ಸೇವೆ ಸಲ್ಲಿಸಿದೆ. ಆದರೆ ನಂದೆಂದೂ ನನ್ನೊಂದು ಮನೋಭಾವ ಏನು ಅಂತಂದ್ರೆ ಯಾವುದೇ ಕಾರಣಕ್ಕೂ ಯಾರಿಂದಲೂ ಯಾವ ಹೊಗಳು ಪಟ್ಟರೆ ಕೆಲಸನ ಬೇಡ ಅಂತೀನಿ ನಾನು. ಆದ್ರೆ ಮೊನ್ನೆ ಒಂದು ಸ್ವಲ್ಪ ಏನೋ ಕಾರಣಾಂತರವಾಗಿ ಒಂದು ಕಾರ್ಯಕ್ರಮದಿಂದ ಹಿಂದೆ ಒಂದು ಮೊನ್ನೆ 15 ದಿವಸ ಹಿಂದೆಗಡೆ ಅನಿಸುತ್ತೆ ಆ ಕಾರ್ಯಕ್ರಮ ಇಟ್ಕೊಂಡಾಗ ನಾನು ಸ್ವಲ್ಪ ಮಧ್ಯದಲ್ಲಿನೇ ಹೊರಗೋಗ್ಬಿಟ್ಟೆ. ಗುರುಗಳು ಕೇಳ್ಕೊಂಡ್ಬಿಟ್ರು. ಆ ಹೋಗಿದ್ರಿಂದಾಗಿ ಸ್ವಲ್ಪ ಮನಸ್ಸಿಗೆ ನೋವು ಅನ್ನುವಂತಾಗಿ ನಮ್ಮ ದಸರಾ ಸರ್ ಇವರು ಹಾಗೂ ಇವರು ಮಿಸಸ್ ಅವರು ಅದು ಬಂದರು. ನನಗೆ ನಮ್ಮ ಗುರುಗಳು ಏನಿದ್ದಾರಲ್ಲ, ಈ ಗುರುಗಳ ತಂದೆಯವರು ಅವರು ನನಗೆ ನಿಜವಾದ ಗುರು. ಅದು ಜನ್ಮಗಳ ಸಂಬಂಧದ ಗುರು. ನಾನು ಅವ್ರನ್ನ ಗುರುವಾಗಿ ಸ್ವೀಕಾರ ಮಾಡ್ಬೇಕನ್ನೋದು ನನಗೂ ಇರಲಿಲ್ಲ, ಅಥವಾ ಅವ್ರ ಶಿಷ್ಯನನ್ನಾಗಿ ಸ್ವೀಕಾರ ಮಾಡ್ಬೇಕಂತ ಅವ್ರಿಗೂ ಇರಲಿಲ್ಲ. ಆಕಸ್ಮಿಕ ಏನೋ ಹುಡುಕಂತ ಬಂದರು ಶಿಕ್ಷೆ. ಇದು ಗುರು ಹಿರಿಯರ ಸಂಬಂಧದಿಂದ ಸಂಕಲ್ಪದಿಂದ ನಾನು ಶಿಷ್ಯನೂ ಆದೆ. ಹಾಗೆ ಇವತ್ತು ವಯೋನಿವೃತ್ತಿಯನ್ನ ಇವ್ರು ಏನು ಹೊಂದಿದ್ದಾರೆ, ಇವ್ರು ಯಾವಾಗಲೂ ಸಹಜವಾದ ಸರಳ ಒಂದು ಭಾವನೆಯಿಂದ ಪ್ರತಿ ಸರಿ ಆರೋಗ್ಯ ಇಲಾಖೆಗೆ ಹೋದೆ ಅಂತಂದ್ರೆ ಇವ್ರು ಮಾತನಾಡುವಂತಾರೆ ಇದು, ಅಥವಾ ಅವ್ರ ಮನೆಗೆ ಹೋದ್ಯಪ್ಪ ನಮ್ಮ 54 ಸೆಕ್ಟರ್ ಒಂದು 55 ಇದು, ಅದಕ್ಕೆ ಅಲ್ಲಿ ಹೋದ್ರೂ ಸಹಿತ ಅವ್ರು ಮಾತನಾಡ್ತಕ್ಕಂಥ ಒಂದು ರೀತಿ ಅಂತಂದ್ರೆ ಯಾವಾಗಲೂ ಏನು ಜಗತ್ ಪ್ರಳಯ ಬಿಡಿ ಸರ್, ನಾವು ಅದನ್ನ ಮಾಡೋಣ, ಅದು ಮಾಡಲೇಬೇಕು ಸರ್ ಅಂತ ಈ ಒಂದು ಭಾವನೆಯಿಂದ ಅವ್ರು ಇರ್ತಿದ್ರು. ಅದಕ್ಕೋಸ್ಕರವಾಗಿ ಅವರಲ್ಲಿರ್ತಕ್ಕಂಥ ಸರಳ ಹಾಗೂ ಸಜ್ಜನಿಕೆಯ ಒಂದು ಮನೋಭಾವ ಏನಿದೆಯಲ್ಲ, ಅದಕ್ಕೆ ಅಂತ ಒಂದು ಮನೋಭಾವ ಅವರಿಗೆ ಆರೋಗ್ಯವನ್ನ ಕೊಟ್ಟು ಪಾಲಿಸಲಿ ಅಂತ ತಿಳ್ಕೊಂಡು ಆ ದೇವನಲ್ಲಿ ನಾನು 2 ಮಾತನ್ನು ಮುಗಿಸ್ತಾ ಇದ್ದೀನಿ.